ಆಗ್ರೋ ಅಂತ ನಮ್ಮ ಲಗ್ಮಣ್ಣ ಬೇಲೂರವರು ಮತ್ತು ಎಲ್ಲ ಸಹಯೋಗಿಗಳು ಎಲ್ಲರೂ ಸೇರಿ ಒಳ್ಳೆ ರೀತಿಯಿಂದ ಇದೊಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸ್ಪ್ರಿಂಕ್ಲರ್ಸ್ ಆಗಲಿ ಮತ್ತು ಬೇರೆ ಬೇರೆ ಪೆಸ್ಟಿಸೈಡ್ಸ್ ಆಗಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲವನ್ನು ಕೂಡ ಇಲ್ಲಿ ಲಭ್ಯವಿರುತ್ತದೆ. ಸೊ ಜೇವರ್ಗಿ ಮತಕ್ಷೇತ್ರದ ಎಲ್ಲರೂ ಸಾರ್ವಜನಿಕರು ಇದನ್ನು ಬಳಸ್ಕೊಳ್ಬೇಕು ಮತ್ತು ಈ ಒಂದು ಸ್ಪ್ರಿಂಕ್ಲರ್ಸ್ ಆಗಲಿ ಏನೇನು ಅತಿ ಅವಶ್ಯಕತೆ ಇರ್ತದೆ ಹೆಚ್ಚಿನ ರೀತಿಯಿಂದ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಅಂತ ನಿಮಗೆಲ್ಲ ಶುಭವಾಗಲಿ, ಒಳ್ಳೆಯದಾಗಲಿ. ಇವತ್ತು ನಮ್ಮ ಎಲ್ಲ ಮುಖಂಡರು ಸಹ ಇವತ್ತಿನ ದಿವಸ ಇಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ಬಂದಿದ್ದೀವಿ. ನಮ್ಮವರೇ ಆಗಿರುವಂಥ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಅವರು ಇವತ್ತಿನ ದಿವಸ ಇಲ್ಲಿ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂಥ ರಾಜಶೇಖರ್ ಆಗಿರುವಂತಹ ಶಿವರಾಜ್ ಸಿಂಗ್ ಅವರು ಕೂಡ ಇವತ್ತು ನೇದಲ್ಗಿ ಅವರು ಕೂಡ ಬಂದಿದ್ದಾರೆ. ನಮ್ಮ ಬ್ಲಾಕ್ ಅಧ್ಯಕ್ಷಗಳಾಗಿರುವಂಥ ರುಕುಂ ಪಟೇಲ್ ಇಜೇರಿ ಅವರು ಮತ್ತು ಮುಖಂಡರಾಗಿರುವಂಥ ಶಿವಚಣಪ್ಪ ಕೋಬಾಳ್ ಅವರು, ಗಾಣಿಗೆಯವರು, ನಮ್ಮ ಚಂದ್ರಶೇಖರ್ ನೇಡ್ಗಿಯವರು ಕೂಡ ಇಲ್ಲಿದ್ದಾರೆ, ರಾಜಶೇಖರ್ ಮುತ್ಕೋಡವರು ಇದ್ದಾರೆ, ಮರ್ಯಪ್ಪ ನಮ್ಮ ಸರಳಿಯವರ ನಮ್ಮ ಮೊದಲು ನಮ್ಮ ಮುಖಂಡರಾಗಿರುವಂಥ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ 5 ವರ್ಷ ಸತತವಾಗಿ ಅಧ್ಯಕ್ಷರಾಗಿರುವಂಥ ಸಂಗಣ್ಣ ಇಟ್ಗ ಅವರು, ರವಿ ವಿಭೂತಿ ಅವರು, ಎಲ್ಲರೂ ಮತ್ತು ಹಲವಾರು ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಸೇರಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ತಮ್ಮ ಶುಭವಾಗಲಿ, ಯಾವಾಗಲೂ ಕೂಡ ತಮ್ಮ ಜೊತೆ ಇರ್ತೀವಂತ ಹೇಳಲು ಇಷ್ಟಪಡ್ತೀನಿ. ತಾಲೂಕಿನಲ್ಲಿ ಅನ್ನದಾತ ಆಗ್ರೋ ಅಂತ ಹೇಳಿ ನಮ್ಮ ಗೆಳೆಯರಾದ ಲಕ್ಷ್ಮಣವರು ಎಲ್ಲ ಮಿತ್ರರು ಸೇರಿ ಇವತ್ತು ಈ ಒಂದು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ರಿಂದ ಒಳ್ಳೆಯ ಕ್ವಾಲಿಟಿ ಇರ್ತಕ್ಕಂಥ ಔಷಧ ವ್ಯಾಪಾರ ಮಳಿಗೆಯನ್ನು ನಾವೆಲ್ಲ ನಮ್ಮ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಮತ್ತು ನಮ್ಮ ವೀರಶೈವ ಸಮಾಜದ ರಾಜ್ಯದ ಕಾರ್ಯದರ್ಶಿಯಾದ ರಾಜಶೇಖರ್ ಸಿರಿ ಅವರು, ಹಿರಿಯ ಅಣ್ಣವರಾದ ಶಿವಲಾಲ್ ಸಿಂಗ್ ಅವರು, ಬೈಲಪ್ಪ ಅವರು, ಇದು ನಮ್ಮ ರವಿ ವಿಭೂತಿ ಅವರು, ನಮ್ಮ ಸಿದ್ದಗೌಡ ಬೇಲೂರು ಎಲ್ಲ ನಮ್ಮ ಇಟ್ಗ ಸಂಗಣ್ಣ ಮಾಜಿ ಅಧ್ಯಕ್ಷರು ಎಲ್ಲರೂ ಸೇರಿ ಭಾಳ ತುಂಬ ಹೃದಯದಿಂದ ಇದರ ಉದ್ಘಾಟನೆಯನ್ನು ನೆರವೇರಿಸಿದ್ದೀವಿ. ಗ್ರಾಹಕರು ಇದರ ಅನುಕೂಲತೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ರೈತರಿಗೂ ನಮಸ್ಕಾರ. ನಮ್ಮ ಊರು ಶೇಖರ್ ಮಹಾಂತಪ್ಪ ಗವನಹಳ್ಳಿ, ಸಾಕಿನ್ ಬೇಲೂರು, ತಾಲೂಕು ಜೇವರ್ಗಿ. ಅನ್ನದಾತ ಆಗ್ರೋ ಇಂಡಸ್ಟ್ರೀಸ್ ಜೇವರ್ಗಿಯಲ್ಲಿ ಕೃಷಿ ಇಲಾಖೆಯಿಂದ ಎಲ್ಲ ಯಂತ್ರೋಪಕರಣಗಳು ಸಬ್ಸಿಡಿ ದರದಲ್ಲಿ ಸಿಗುತ್ತವೆ. ನೇಗಿಲು, ರೂಟಾವೇಟರು, ಬಿತ್ತದಿಂಡು ಎಲ್ಲ ಥರದ ದಿಂಡುಗಳು ನಮ್ಮಲ್ಲಿ ಲಭ್ಯವಿರುತ್ತವೆ. ಸೀಡ್ಸು, ಪೆಸ್ಟಿಸೈಡ್ಸು ಎಲ್ಲ ರೈತರಿಗೂ ಸಿಗುತ್ತವೆ. ಸಬ್ಸಿಡಿ ಆಗಲಿ ಕ್ಯಾಶ್ನಲ್ಲಿ ಎರಡೂ ರೀತಿಯಲ್ಲಿ ನಮ್ಮಲ್ಲಿ ಸೌಲಭ್ಯ ಇದೆ. ಪ್ರೈಸು ಹತ್ತಿ ಕಟ್ಟಿಗೆ ಬೆಳೆ ದಿಂಡು 17,500, ಕ್ರಾಸ್ ಕುಂಟಿ 22,000. ಸಾಯಿ ಆಗ್ರೋ ಇಂಡಸ್ಟ್ರೀಸ್ ಹುಬ್ಬಳ್ಳಿಯಿಂದ ತರಿಸ್ತೇವೆ. ನಾವು ಜೇವರ್ಗಿ ತಾಲೂಕಿನಲ್ಲಿ ನಮ್ಮಲ್ಲಿ ಬಿಟ್ಟರೆ ಮತ್ತೆ ಎಲ್ಲಿ ಸಿಗುವುದಿಲ್ಲ. ಸಬ್ಸಿಡಿ ದರದಲ್ಲೂ ಸಿಗುತ್ತವೆ, ಕ್ಯಾಶ್ನಲ್ಲೂ ಸಿಗುತ್ತವೆ. ಹಾಂ, ಅನ್ನದಾತ ಆಗ್ರೋ ಇಂಡಸ್ಟ್ರೀಸ್ ಅಂತ ನಮ್ಮಲ್ಲೇ ಪ್ರಾಡಕ್ಟ್ ತಯಾರಾಗುತ್ತೆ.
ಕ್ರಾಸ್ ಕುಂಟೆ ಆಗಲಿ, ಬಿತ್ತದಿಂಡು ಆಗಲಿ, ಹಾಂ, ಎಲ್ಲ ಕಂಪ್ನಿಯದು ಎಣ್ಣೆ ನಮ್ಮಲ್ಲಿ ಲಭ್ಯ ಇರುತ್ತೆ. MLA ಅಜಯ್ ಸಿಂಗ್ ಸಾಬ್ರು, ಅಲ್ಲಂಪ್ರೌಡ್ ಪಾಟೀಲ್ರು, ದೊಡ್ಡಪ್ಪ ಗೌಡ್ರು, ರಾಜಶೇಖರ್ ಶಿರಿಸೋಕರು ಮತ್ತು ಎಲ್ಲ ಜೇವರ್ಗಿ ತಾಲೂಕಿನ ಹಿರಿಯ ಮುಖಂಡರು ಬಂದಿದ್ದರು. ಶೇಖರ್ ಗವನಹಳ್ಳಿ. ರೈತ ಮುಖಂಡರಲ್ಲಿ ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮೂರಿನ ಶೇಖರ್ ಮಾಂತಪ್ಪ ಗವನಹಳ್ಳಿಯವರಾದ ಇವ್ರದ್ದು ಮುಕ್ಕಂ ಬೇಲೂರು. ಇವರು ಜೇವರ್ಗಿ ತಾಲೂಕಿನ ಕ್ರೀಡಾಂಗಣದ ಎದುರು ಅನ್ನದಾತ ಆಗ್ರೋ ಇಂಡಸ್ಟ್ರೀಸ್ ಎಂಬ ಅಂಗಡಿಯನ್ನು ತೆಗೆದಿರುತ್ತಾರೆ. ಜೇವರ್ಗಿ ತಾಲೂಕಿನ ಎಲ್ಲ ರೈತ ಮುಖಂಡರು ಕೃಷಿ ಇಲಾಖೆಗೆ ಸಂಬಂಧಿಸಿದಂಥ ಎಲ್ಲ ಸಬ್ಸಿಡಿ ದರದಲ್ಲಿ ಇವರಿಗೆ ನೇಗಿಲು, ಕುಂಟೆ, ಬಿತ್ತದಿಂಡು ಎಲ್ಲ ಯೋಗ್ಯ ದರಗಳಲ್ಲಿ ಸಿಗುತ್ತವೆ. ಹಾಗೂ ಎಲ್ಲ ರೈತರಿಗೂ ಮತ್ತೆ ಅನುಕೂಲ ಆಗಲಿ ಅಂತ ಎಲ್ಲ ಥರದ ಪೆಸ್ಟಿಸೈಡ್ಸ್ ಅಂದರೆ ಎಣ್ಣೆ, ಬೀಜಗಳು ಎಲ್ಲ ಲಭ್ಯವಿರುತ್ತವೆ. ಆದ ಕಾರಣ ಎಲ್ಲ ಜೇವರ್ಗಿ ತಾಲೂಕಿನ ರೈತ ಮುಖಂಡರು ಹಾಗೂ ಇದೇ ಅಂಗಡಿಗೆ ಇವಾಗ ಉದ್ಘಾಟನೆ ಮಾಡಿದಂಥ MLA ಸಾಬ್ರು, ಅಜಯ್ ಸಿಂಗ್ರು ಹಾಗೂ ಗುಲ್ಬರ್ಗ ದಕ್ಷಿಣ ವಲಯದ ಅಲ್ಲಂಪ್ರಭು ಪಾಟೀಲ್ರು, ದೊಡ್ಡಪ್ಪ ಗೌಡ್ರು ಹಾಗೂ ರಾಜಶೇಖರ್ ಶೀರ್ ಸಾವರು ಅನೇಕ ಜೇವರ್ಗಿ ತಾಲೂಕಿನ ಯುವ ಮುಖಂಡರು ಬಂದು ಇವಾಗ ತಾನೇ ಮಾತಾಡಿ ಶೇಖರ್ ಗವನಹಳ್ಳಿಯವರಿಗೆ ಹೇಳಿದರು. ಹಾಗೂ ಎಲ್ಲ ರೈತ ಮುಖಂಡರ ಪರವಾಗಿ ಅಜಯ್ ಸಿಂಗ್ ಸಾಬ್ರು ಸಹ ಮಾತಾಡಿ ಹೇಳಿದ್ರು. ನೇಗಿಲು ಇದು ಜೇವರ್ಗಿ ತಾಲೂಕಿನ ಕ್ರೀಡಾಂಗಣದ ಎದುರುಗಡೆ ಬರುತ್ತದೆ. ಶಾಪುರ್ ರೋಡ್ ಕ್ರೀಡಾಂಗಣದ ಎದುರು. ಹಾಗೂ ಎಲ್ಲ ರೈತ ಮುಖಂಡರಲ್ಲಿಯೂ ವಿನಂತಿ, ಸಬ್ಸಿಡಿ ದರದಲ್ಲಿ ಏನು ದೊರೀತವೆ ಎಲ್ಲ ರೈತರು ಉಪಯೋಗಿಸಿಕೊಳ್ಳಬೇಕಾಗಿ ನಮ್ಮದೊಂದು ವಿನಂತಿ. ಒಂದು ನೇಗಿಲಿಗೆ 55,500 ರೂಪಾಯಿ ಬೀಳುತ್ತೆ ಸರ್. ಒಂದು ನೇಗಿಲಿಗೆ ಸಬ್ಸಿಡಿ ದರದಲ್ಲಿ. ಏನು ಸರ್, ಕ್ಯಾಶು ಫುಲ್ ರೇಟು 80,000, 50% ಸಬ್ಸಿಡಿಯಲ್ಲಿ 55,500 ಸಿಗುತ್ತೆ. ಕೆಲಸ ಆಗಲ್ಲ. ಬೆಳಗುತ್ತದ ತಾನೆ ಒಳೆಯುತ್ತದ ಜ್ಯೋತಿ, ಬೆಳಗುತ್ತದ ತಾನೆ ಒಳೆಯುತ್ತದ ಜ್ಯೋತಿ, ಬೆಳಗುತ್ತದೋ ಜಗ ಜಗ ತಾನೆ ಹೊಳೆಯುತ್ತದೋ ಥಳ ಥಳ ಜ್ಯೋತಿ, ಬೆಳಗುತ್ತದ ತಾನೆ ಹೊಳೆಯುತ್ತದ ಜ್ಯೋತಿ, ಬೆಳಗುತ್ತದ ತಾನೆ ಹೊಳೆಯುತ್ತದ ಜ್ಯೋತಿ, ಬೆಳಗುತ್ತದೋ ಜಗ ಜಗ ತಾನೆ ಹೊಳೆಯುತ್ತದೋ ಥಳ ಥಳ ಮನಸ ತೊರೆಯಲೆ ಜ್ಞಾನಕ್ಕೆ ನಿಲುಕದೆ, ಮನಸ ತೊರೆಯಲೆ ಜ್ಞಾನಕ್ಕೆ ನಿಲುಕದೆ ತಾನೆ ಹೊಳೆಯುತ್ತದೋ ಜಗ ಜಗ ಜ್ಯೋತಿ, ಬೆಳಗುತ್ತದೋ ಥಳ ಥಳ ಜ್ಯೋತಿ, ಬೆಳಗುತ್ತದ ತಾನೆ ಹೊಳೆಯುತ್ತದ ಜ್ಯೋತಿ, ಬೆಳಗುತ್ತದ ತಾನೆ ಹೊಳೆಯುತ್ತದ ಜ್ಯೋತಿ, ಬೆಳಗುತ್ತದೋ ಜಗ ಜಗ ತಾನೆ ಹೊಳೆಯುತ್ತದೋ ಥಳ ಥಳ ಅಸ್ತಮಗೆರೆ ಚನಮಸ್ತಕ ಧೂಳ್ ಚಲವ ಅಸ್ತಮಗೆ ಓಂ ಸರ್ಫಭೂಷಣ ಗೌರಿ ಹರನಿಗ ಗಂಗಾಧರನಿಗ ಕರ್ಪಲ ಜ್ಯೋತಿ ಬೆಳಗೆರನಿಗ ಓಂ ಸರ್ಫಭೂಷಣ ಗೌರಿ ಹರನಿಗ ಗಂಗಾಧರನಿಗ ಕರ್ಪಲ ಜ್ಯೋತಿ ಬೆಳಗೆರನಿಗ ನೀನು ಒಲಿದರೆ ಕೊರಳು ಕೊರಳಯ, ನೀನು ಒಲಿದರೆ ಬರಲು ಭಯನ ನೀನು ಒಲಿದರೆ ಪಡಿ ಪದಾರ್ಥಗಳು ಸಿಹಿಯಾಗುವುದಯ ನಮ್ಮ ಕೂಡಲ ಸಂಗಮ ದೇವ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ
ఇక్కడ సైడ్ క్రాస్ ತಾನೆ ಒಳೆಯುತ್ತದೋ ಥಳ ಥಳ ಜ್ಯೋತಿ ಬೆಳಗುತ್ತದ ತಾನೆ ಒಳೆಯುತ್ತದ ಜ್ಯೋತಿ ಬೆಳಗುತ್ತದ ತಾನೆ ಒಳೆಯುತ್ತದ ಜ್ಯೋತಿ ಬೆಳಗುತ್ತದೋ ಜಗ ಜಗ ತಾನೆ ಒಳೆಯುತ್ತದೋ ಥಳ ಥಳ ಓಂ ಸರ್ಫಾಭೂಷಣ ಗೌರಿ ಹರಣಿಗೆ ಗಂಗಾಧರನಿಗೆ ಕರ್ಪೂರ ಜ್ಯೋತಿ ಬೆಳಗಿರ ಓಂ ಸರ್ಫಾಭೂಷಣ ಗೌರಿ ಹರಣಿಗೆ ಗಂಗಾಧರನಿಗೆ ಕರ್ಪೂರ ಜ್ಯೋತಿ ಬೆಳಗಿರ ಭಾವ ಪುರಿ ತನಿಗೆ ಭಾವ ಜವಯಗ ಭಾವ ಪುರಿ ತನಿಗೆ ಭಾವ ಜವಯರಿಗೆ ಬಾರೆಲ್ಲರೂ ಬೆಳಗಿರ ನೀರ ಬೆಳಗನು ಬಾರ ಕರ್ಪೂರ ಜ್ಯೋತಿ ಬೆಳಗಿರ ನೀರ ಓಂ ಸರ್ಫಾಭೂಷಣ ಗೌರಿ ಹರನಿಗೆ ಗಂಗಾಧರನಿಗೆ ಕರ್ಪೂರ ಜ್ಯೋತಿ ಬೆಳಗಿರ ನೀರ ರಾಜ ಶೇಖರನಿಗೆ ರಾಜ ರಾಜಾತ್ಮಗ ರಾಜ ಶೇಖರನಿಗೆ ರಾಜ ರಾಜಾತ್ಮಗೆ ರಾಜ ಬೆಳಗಿರ ನೀರ ಬೆಳಗನು ಬಾರ ಕರ್ಪೂರ ಜ್ಯೋತಿ ಬೆಳಗಿರ ನೀರ